ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಯುವರಾಜಗೌಡ ಮಿರ್ಜಿ ಮಾತಾಡ್ತಾ ಇರೋದು. CM ಸಿದ್ದರಾಮಯ್ಯನವರ ಒಂದು ಸುತ್ತೂರು ಭಾಷಣದಲ್ಲಿ ಅವ್ರ ಮೇಲೆ ಗ್ರೀನ್ ಲೈಟ್ ಬೀಳೋದಕ್ಕೆ ಶುರು ಆಗುತ್ತೆ. ಇದಕ್ಕಿಂದಂತೆ ಹಸಿರು ಲೈಟ್ಗಳು 3 ಸರಿ ಬೀಳುತ್ತೆ. ಸೊ ಏನಾಗಬಹುದು? ಈ ಹಸಿರು ಲೈಟ್ ಯಾಕೆ ಬೀಳುತ್ತೆ? ಕಾರಣಗಳೇನು? ಯಾಕೆ ಈ ರೀತಿ ಸ್ಟೇಜ್ ಮೇಲೆ ಸಿದ್ದರಾಮಯ್ಯನವರು ಭಾಷಣ ಮಾಡುವಾಗ ಈ ಥರದೊಂದು ಲೈಟ್ ಬಿತ್ತು? ಸಾಕಷ್ಟು ಅನುಮಾನಗಳಿಗೆ ಸಂಕೇತವಾಗಿದೆ. ಬನ್ನಿ, ಈ ಗ್ರೀನ್ ಲೈಟನ್ನು ಯಾಕೆ ಬೀಳಿಸ್ತಾರೆ? ಗ್ರೀನ್ ಲೈಟನ್ನು ಯಾಕೆ CM ಮುಖದ ಮೇಲೆ ಬಿಟ್ಟರು, ಆಮೇಲೆ ಹಾರ್ಟಿಗೆ ಬಿಟ್ಟರು, ಅಂದರೆ ಹಾರ್ಟು ಎದೆ ಭಾಗಕ್ಕೆ ಬಿಟ್ಟರು, ಅನಂತರ ಕೈಗೆ ಬಿಟ್ಟರು, ಯಾಕೆ ಇದೆಲ್ಲ ಹಸಿರು ಲೈಟನ್ನು ಕುತ್ಕೊಂಡು ಬಿಡ್ತಾರೆ ಅಂತ ನೀವೆಲ್ಲರೂ ಕೂಡ ಇದೊಂದು ವಿಚಾರವಾಗಿ ಕಾಣಿಸ್ಬೋದು. ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲು, ಈ ಹಸಿರು ಲೈಟನ್ನು ಬಿಡಬೇಕಾದ್ರೆ 2 ಥರ ಇದೆ. ಒಂದು, ಯಾರೋ ಕುತ್ಕೊಂಡು ಸುಮ್ಮನೆ ಏನೋ ಮಾಡಲಿಕ್ಕೆ, ಕಾಮಿಡಿ ಮಾಡಲಿಕ್ಕೆ, ಇದೇನು ಕಾಮಿಡಿ ಫಂಕ್ಷನ್ ಅಲ್ಲ. ಸುಮ್ಮನೆ ಕುತ್ಕೊಂಡು ಹಸಿರು ಲೈಟ್ ಬಿಡಲಿಕ್ಕೆ ಅದೇನು ಇದನ್ನಲ್ಲ. ಸೊ ಅದೇನು, ಒಂದು ಸುತ್ತೂರು ಸಮಾರಂಭದ ಫಂಕ್ಷನ್ನಲ್ಲಿ CM ಇದ್ದಾರೆ, ಕರ್ನಾಟಕದ CM. ಅವ್ರ ಮೇಲೆ ಹಸಿರು ಲೈಟ್ ಬಿಟ್ಟೆ, ಕೆಂಪು ಲೈಟ್ ಬಿಟ್ಟೆ, ರೆಡ್ ಲೈಟ್, ಇನ್ನೊಂದು ಕಲರ್ ಬಿಟ್ಟೆ ಮಾಡಲಿಕ್ಕೆ ಅದೇನು ಮಜವಾದ ಕೆಲಸ ಇಲ್ವಲ್ಲ. ಆ ಲೈಟನ್ನು CM ಮುಖಕ್ಕೆ ಬಿಡ್ತಾರೆ ಅಂದರೆ ಕಾರಣ ಅಷ್ಟು ಧೈರ್ಯ ಇದೆ ಅಂತ ಅರ್ಥ ಅವರಿಗೆ. ಸೊ ಯಾಕೆ ಈ ಲೈಟ್ಸ್ಗಳನ್ನ ಬಿಡ್ತಾರೆ ಅಂತ ಸುಮಾರು ಜನಕ್ಕೆ ಅನುಮಾನ ಇದೆ. ನೋಡಿ, ಉದಾಹರಣೆ ಹೇಳ್ತಾ ಇದ್ದೀನಿ. ಉದಾಹರಣೆ ಇದೇನು ಬೇರೆ ಅಲ್ಲ, ಒಂದು ಉದಾಹರಣೆ, ಸಣ್ಣ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ. ಹಿಂಗೆ ಇರಬಹುದು ಅನ್ನುವಂಥದ್ದು, ಅಥವಾ ಹಿಂಗೆ ಇರುತ್ತೆ ಅಂತ. ಈಗ ನಿಮಗೆ ಬೇಡದೇ ಇರೋ ವ್ಯಕ್ತಿಗೆ ನೀವು ಹೇಗಾದರೂ ಮಾಡಿ ಮುಗಿಸ್ಬೇಕಂತಾನೋ, ಅಥವಾ ಸ್ಕೆಚ್ ಹಾಕ್ಬೇಕಂತಾನೋ, ಇಲ್ಲ ಆ ವ್ಯಕ್ತಿಯನ್ನು ನೀವು ಹತ್ಯೆ ಮಾಡ್ಬೇಕಂತಾನೋ ಪ್ಲಾನ್ ಮಾಡ್ಕೊಂಡಾಗ, ಬೇರೆ ಈ ವ್ಯಕ್ತಿ ಆ ವ್ಯಕ್ತಿಗೆ ಗೊತ್ತಿಲ್ಲ, ಶೂಟ್ ಮಾಡ್ತಕ್ಕಂಥವ್ರಿಗೆ ಇದೇ ವ್ಯಕ್ತಿ ಅಂತ ಗೊತ್ತಿಲ್ಲ. ಹಾಗಾಗಿ ಒಂದು ಫಂಕ್ಷನ್ನಲ್ಲಿ ಆ ವ್ಯಕ್ತಿಗೆ ನಾನು ಗುರುತು ಮಾಡಲಿಕ್ಕೆ ಇಂಥದ್ದೊಂದು ಲೈಟ್ ಬಿಡ್ತೀನಿ, ನೀವು ಅವಾಗ ಶೂಟ್ ಮಾಡ್ಬೋದು ಅಂತ ಈ ರೀತಿ ಎಲ್ಲ ಮಾತುಕತೆಗಳು ಆಗಿರುತ್ತೆ. ಸೊ ಈ ಗನ್ ಶೂಟ್ ಮಾಡೋರೆಲ್ಲ ಗನ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ. ನಂತರ ಆ ಲೈಟಿಂಗ್ ಒಂದು ಲೈಟ್ ಬಿಡ್ತಾ ಇರ್ತಾನೆ, ಇದೇ ವ್ಯಕ್ತಿಗೆ ನೀವು ಶೂಟ್ ಮಾಡಬೇಕು ಅಂತ. ಸೊ ಈ ಥರ ಎಲ್ಲ ಒಂದು ನಾವೆಲ್ಲ ನೋಡಿದ್ದೀವಿ ಈ ಸಿನಿಮಾಗಳಲ್ಲಿ ಆಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು, ಅಥವಾ ರಿಯಾಲಿಟಿ ಆಗಿರ್ಬೋದು. ಈ ಥರ ಒಂದು ಫೇಸಸ್ ನಡೀತಾ ಇರುತ್ತೆ, ಈ ಥರ ಒಂದು ಪ್ರೊಸೆಸರ್ ನಡೀತಾ ಇರುತ್ತೆ. ಸೊ ಆದರೆ ಇದ್ದಕ್ಕಿದ್ದಂಗೆ CM ಸಿದ್ದರಾಮಯ್ಯನವರ ಮೇಲೆ ಸುತ್ತೂರು ಸಮಾರಂಭ ಭಾಷಣದಲ್ಲಿ ಈ ರೀತಿಯಾದಂಥ ಒಂದು ಗ್ರೀನ್ ಲೈಟ್ ಬಿದ್ದಾಗ ಅದೇ ಕ್ಷಣ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಯಾಕಂದರೆ ಅದು ಸಾಮಾನ್ಯ ಅಲ್ಲ. 3 ಬಾರಿ, ಒಂದು ಬಾರಿ ತಲೆಗೆ ಬಿದ್ದಿರುವಂಥದ್ದು, ಒಂದು ಬಾರಿ ಎದೆ ಭಾಗಕ್ಕೆ ಬಿದ್ದಿರುವಂಥದ್ದು ಲೈಟು, ಆಮೇಲೆ ಕೈಗೆ ಬಿದ್ದಿರುವಂಥದ್ದು. ಏನಿದು? ಎಲ್ರಿಗೂ ಕೂಡ ಭಾಳ ಆಶ್ಚರ್ಯವಾಗಿರುವಂಥ ಸುದ್ದಿ ಇದು. ಆದರೆ ನಾನೊಂದು ಮಾತು ಹೇಳ್ತೀನಿ ನಿಮಗೆ. ಯಾವ ರೀತಿ ಒಂದು ಮಾತನ್ನು ಹೇಳ್ತೀನಿ ಅಂದರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಯಾವ ಥರ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ, DK ಶಿವಕುಮಾರ್ ಅವ್ರಿಗೂ CM ಪೈಪೋಟಿ ಇರೋದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ CM ಗನ್ ಶೂಟ್ ಮಾಡೋಕ್ಕೆ ಇದ್ರು, CMಗೆ DK ಶಿವಕುಮಾರ್ದೇ ಇರಬೇಕು, ಹಾಗೆ ಹಿಂಗೆ ಅಂತ. ಇದೆಲ್ಲ ಕೂಡ ಶುದ್ಧ ಸುಳ್ಳು. ನೋಡಿ, DK ಶಿವಕುಮಾರ್ ಆ ಹಂತಕ್ಕೆ ಇಳಿಯುವಂಥ ಮನುಷ್ಯ ಅಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಹಂತದ ಅವಶ್ಯಕತೆ ಆ DK ಶಿವಕುಮಾರ್ ಅವ್ರಿಗೆ ಈ ಸದ್ಯಕ್ಕಿಲ್ಲ. ಅಂಥ ಅವಶ್ಯಕತೆಯೂ ಅವ್ರಿಗೆ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ CM ಸಿದ್ದರಾಮಯ್ಯನವ್ರ ಮೇಲೆ ಅಂತಹ ಹರಸಾಹಸದ ದ್ವೇಷವನ್ನು ಸಾಧಿಸಲಿಕ್ಕೆ ಅವ್ರು ಹೋಗೋದಿಲ್ಲ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋದು ಶುದ್ಧ ಸುಳ್ಳು. ಆದರೆ ಲೈಟ್ ಬಿದ್ದಿರೋದಂತೂ ಸತ್ಯ. ಆ ಲೈಟ್ ಎಲ್ಲಿಂದ ಬಿತ್ತು, ಯಾಕೆ ಬಿತ್ತು, ಯಾರಿಂದ ಆ ಲೈಟ್ ಬಿತ್ತು, ಯಾರನ್ನೆಲ್ಲ ಸ್ಕೆಚ್ಗಳಿದೆ ಗೊತ್ತಿಲ್ಲ. ಆದರೆ ಇದು ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಗಮನಿಸಿದಾಗ DK ಶಿವಕುಮಾರ್ ಕೆಲಸ ಆಯಿತು ಅಂತ ಹೇಳ್ತಾರೆ. ಇದೆಲ್ಲ ಶುದ್ಧ ಸುಳ್ಳು. DK ಶಿವಕುಮಾರ್ ಆ ಹಂತಕ್ಕೆ ಇಳಿಬೇಕಾಗಿದ್ರೆ ಯಾವಾಗಲೂ ಹೇಳಿದ್ರು ಅವರು. ಯಾಕೆ ಅವರು ಯಾಕೆ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗೋಗಿ ಅಷ್ಟೆಲ್ಲ ಕೇಳ್ಕೋಬೇಕು, ಅದೆಲ್ಲ ಮಾಡ್ತಾನೆ ಇರಲಿಲ್ವಲ್ಲ. ಆ ಥರದ ಕೀಳು ಮೆರೆಮೆ ಭಾವನೆಗಳು DK ಶಿವಕುಮಾರ್ ಅವರಲ್ಲಿ ಇಲ್ಲ. ಸೊ ಹಾಗಾಗಿ ಅದೆಲ್ಲ ಕೂಡ DK ಶಿವಕುಮಾರ್ ಮಾಡಿಸಿದ್ದು, ಅದು ಇದು ಅಂತ ಹೇಳ್ತಾರಲ್ಲ, ಅದೆಲ್ಲ ಶುದ್ಧ ಸುಳ್ಳು. ಅದು ಏನಾಗಿದೆ, ಏನು ನಡೆದಿದೆ ಅಂತ ಸೊ ಅದು ಕ್ಯಾಮ್ರಾಗಳ ಮುಖಾಂತರ ಗೊತ್ತಾಗಬೇಕು. ಯಾರು ಎಲ್ಲಿಂದ ಲೈಟ್ ಬಿಟ್ಟರು ಅಂತ ನೋಡಬೇಕು. ಸೊ ಅದೆಲ್ಲ ಭಾಳ ಪ್ರೊಸೀಜರ್ ಇದೆ. ಅದನ್ನು ತಂದು ಎತ್ತಾಕಿ DK ಶಿವಕುಮಾರ್ ಮೇಲೆ ಹಾಕಿದ್ರೆ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಕಮೆಂಗಿತನ ಮಾಡಿದ್ರೂ ಅಲ್ಲ. ಅದು DK ಶಿವಕುಮಾರ್ಗೆ ಅಂಥದ್ದೇನು ಬೇಕಾಗಿರುವಂಥ ಅವಶ್ಯಕತೆಯೂ ಇಲ್ಲ. ಸೊ ಅರ್ಥ ಆಯ್ತಾ? ಸೊ ಹಾಗಾಗಿ ಇದೆಲ್ಲ ಕೂಡ ಒಂದು ರೀತಿ CMಗೆ ಒಂದು ಭಯ ಹುಟ್ಟಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಏನೋ ಒಂದು ಭಯದ ವಾತಾವರಣ ಸೃಷ್ಟಿಸಲಿಕ್ಕೆ ಆಗಿರಬಹುದು. ಈ ಥರ ಏನೋ ಒಂದು ವಿಶೇಷತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದೇನು ನಡೆದಿದೆಯೋ, ಯಾರು ಮಾಡಿದಾರೋ ಅದೆಲ್ಲವೂ ಕೂಡ ತನಿಖೆ ಆಗಲೇಬೇಕು. ತನಿಖೆ ಆದ್ರೇ ಗೊತ್ತಾಗೋದು ಏನು ಅಂತೇಳಿ. ಅದವರು ಪೊಲೀಸರು ತನಿಖೆ ಮಾಡ್ತಾ ಇರ್ತಾರೆ. ಯಾಕಂದರೆ ಕರ್ನಾಟಕದ CM ಅಂದಮೇಲೆ ಎಲ್ಲ ತನಿಖೆನೂ ಅವರೇ ಮಾಡ್ಲಿಕ್ಕೆ ಹಚ್ಚಿರ್ತಾರೆ. ಯಾಕೆ ಲೈಟ್ ಬಿತ್ತು, ಏನು 2 ರಿಂದ 3 ಬಾರಿ ಲೈಟಿಂಗ್ ಬಿತ್ತು. ಸೊ ಈ ಲೈಟಿಂಗ್ ಹಿಂದೆ ಏನಿದೆ ಮರ್ಮ, ಯಾಕೆ ಈ ಲೈಟ್ಸ್ಗಳನ್ನ ಹಾಕಿದ್ರು, ಏನೇನು ನಡೀತು, ಏನೇನು ಆಯಿತು ಅನ್ನೋದನ್ನು ಕೂಡ ಭಾಳ 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 ತೀರಾ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ. ಯಾಕಂತಂದರೆ ಅಷ್ಟೇ ಗಾಂಭೀರ್ಯವಾದಂಥದ್ದು ಅದರಲ್ಲಿದೆ ವಿಷಯ.
ಲೈಟ್ ಬೀಳೋದು ಬಿಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅಥವಾ ಯಾರೋ ಒಬ್ರು ಫ್ರೆಂಡ್ ಬಂದು ಯಾರೋ ಒಬ್ರು ಮಾತಾಡೋದು ಲೈಟ್ ಬಿಟ್ಟಿದ್ದಾರೆ ಅಂತಲ್ಲ. CM ಸಿದ್ದರಾಮಯ್ಯ ಅಂದರೆ ಬರೀ CM ಸಿದ್ದರಾಮಯ್ಯ ಅಂತಂದ್ರೆ ಅಲ್ಲ, ಒಬ್ಬ ಕರ್ನಾಟಕದ ಯಾವುದೇ ಒಬ್ಬ ಉನ್ನತ ಸ್ಥಾನದ ಒಂದು ವೇದಿಕೆಯ ಮೇಲಿದ್ದಾರೆ ಅಂತಂದ್ರೆ, ಈಗ ಬೇರೆ ಯಾರೇ ಆಗಿರ್ಬೋದು, ಸಿದ್ದರಾಮಯ್ಯನವರು ಅಂದರೆ ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲ, ಮುಖ್ಯಮಂತ್ರಿಯ ಸ್ಥಾನದಲ್ಲಿ ನಿಂತ್ಕೊಂಡಿರೋರು ಯಾರೇ ಆಗಿರ್ಬೋದು. ಯಾಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೀವೇ ಆಗಿದ್ರೆ ಅಥವಾ ನಾವೇ ಆಗಿದ್ರೆ ಅಥವಾ ಇನ್ನೊಬ್ಬರೇ ಆಗಿದ್ರೆ ಮುಖ್ಯಮಂತ್ರಿ ಆದಂತಹ ಒಂದು ಪೋಸ್ಟ್ ಅದು, ಆ ಒಂದು ಜಾಗದಲ್ಲಿ ನಿಂತ್ಕೊಂಡಿರುವಂಥ ವ್ಯಕ್ತಿ ಮೇಲೆ ಈ ಥರ ಲೈಟ್ಸ್ಗಳನ್ನ ಬಿಟ್ಟರೆ ಯಾರಿಗಾಲೂ ಕೂಡ ಆಶ್ಚರ್ಯ ಆಗುತ್ತೆ. ಏನಿದು ಈ ಥರ ಲೈಟ್ಸ್ ಬಿಡ್ತಾ ಇದ್ದಾರೆ, ಏನಿರ್ಬೋದು, ಏನೆಲ್ಲ ನಡೀತಿರ್ಬೋದು, ಇಲ್ಲಿ ಏನಾದರೂ ನಡೀತಾ ಇದೆಯಾ ಷಡ್ಯಂತ್ರ ಅಂತೇಳಿ ಸಾಕಷ್ಟು ಭಯದ ವಾತಾವರಣಗಳು ಸೃಷ್ಟಿಯಾಗ್ತದೆ. ಆ ರೀತಿ ಭಯದ ವಾತಾವರಣ ಮಾಡಲಿಕ್ಕೆ ಮಾಡಿದಾರೋ ಅಥವಾ ಏನಾದರೂ ಸ್ಕೆಚ್ಗಳನ್ನು ಹಾಕಿದ್ರು ಗೊತ್ತಿಲ್ಲ. ಅದು ಕಾನೂನಿಂದ ಹೊರಗಡೆ ಬರಬೇಕಾಗಿರುವಂಥ ವಿಚಾರ, ನೋಡೋಣ. ಸೊ ಒಟ್ಟಿನಲ್ಲಿ CM ಸಿದ್ದರಾಮಯ್ಯನವರ ಮೇಲೆ ಒಂದು ಗ್ರೀನ್ ಲೈಟ್ ಬಿಡೋ ಮುಖಾಂತರ ಒಂದು ರಾಜ್ಯದಲ್ಲಿ ಒಂದು ಏನೋ ಸೃಷ್ಟಿ ಮಾಡಿದ್ದಾರೆ, ಏನೋ ಗೊತ್ತಿಲ್ಲ, ಅದು ನಡೆದಂಥ ವಿಚಾರ. ಸೊ ಅಲ್ಲಿಯ ಒಂದು ಜನಗಳಿಗಾಗಿರ್ಬೋದು ಅಥವಾ CM ಸಿದ್ದರಾಮಯ್ಯನವ್ರಿಗಾಗಿರ್ಬೋದು, ಅದೇನೋ ಕತೆ ಗೊತ್ತಿಲ್ಲ, ಗೊತ್ತಿದೆಯೋ ಇಲ್ವೋ ಅಂತ. ಬಟ್ ಯಾಕೆ ಆ ಲೈಟ್ ಬಿತ್ತು, ಯಾರು ಆ ಲೈಟ್ ಬಿಟ್ಟಿದ್ದು, ಏತ್ರಗೋಸ್ಕರ ಆ ಲೈಟ್ ಬಿದ್ದಿದೆ ಅನ್ನೋದು ಇನ್ನೂ ಕೂಡ ಸಿಗ್ತಾ ಇಲ್ಲ. ಸೊ ಯಾರು ಬಂದಿದ್ರು, ಯಾರು ಹೋಗಿದ್ರು, ಅಲ್ಲಿ ಎಲ್ಲಿಂದ ಲೈಟ್ ಫೋಕಸ್ ಆಯ್ತದು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಇದು ಒಂದು ಭಯಾನಕ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಗ್ರೀನ್ ಲೈಟ್ ಅನ್ನು ಬಿಟ್ಟು ಈ ರೀತಿ ಇದೇ ವ್ಯಕ್ತಿ ಅಂತ ತೋರಿಸುವ ಹಾಗೆ ಆ ಸೂಚನೆ ಕಾಣಿಸ್ತಾ ಇತ್ತು. ಸೊ ಬಹಳ ಗಂಭೀರ ಇದೆ. ನೋಡೋಣ ಯಾವ್ಯಾವ ರೀತಿಯಾದಂಥದ್ದು ಕಾನೂನು ಅದನ್ನ ತನಿಖೆ ಮಾಡ್ತದೆ, ಯಾವ ರೀತಿ ಕ್ಯಾಮ್ರಾಗಳೆಲ್ಲ ಚೆಕ್ ಆಗ್ತದೆ, ಸಿದ್ದರಾಮಯ್ಯನವರ ಮೇಲೆ ಎಂತಹ ಒಂದು ಷಡ್ಯಂತ್ರಗಳು ನಡೀತಾ ಇದೆ ಅನ್ನೋದು ಕೂಡ ಬಯಲಿಗೆ ಬರುತ್ತೆ. ಸೊ ಯಾಕೋ ಈ ವಿಚಾರದ ಬಗ್ಗೆ ಮಾತಾಡ್ಬೇಕಂತ ಅನಿಸ್ತು, ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ. ಸೊ ಹೇಗೆ ಇರಲಿ, ಯಾರೇ ಇರಲಿ, ಏನೇ ಇರಲಿ, ಬಟ್ ಈ ಥರ ಷಡ್ಯಂತ್ರಗಳು ಬಹಳಷ್ಟು ನಡೀತಾ ಇರುತ್ತೆ. ಸೊ ಹುಷಾರಾಗಿರಿ ಅಂತ ಹೇಳ್ತಾ, ಸೊ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮ ಯುವರಾಜ್ ಗೌಡ, ಮತ್ತೆ ಸಿಗ್ತೀನಿ.